ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ಡಿಕೆಶಿ ಟೌನ್ಶಿಪ್ ಕದನ ಮತ್ತೆ ಜೋರಾಗ್ತಾ ಇದೆ. ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರುವಂತ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಟೌನ್ಶಿಪ್ ವಾರ್ಗೆ ಸಂಬಂಧಪಟ್ಟಂತೆ ಎಚ್ಡಿಕೆ ವರ್ಸಸ್ ಡಿಕೆಶಿ ಮಧ್ಯೆ ವಾರ್ ಮತ್ತೆ ಜೋರಾಗ್ತಾ ಇದೆ. ಅತ್ತ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಇದ್ದಂಥ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ಮಾಡ್ತಿರುವಂತಹ ಪ್ರತಿಭಟನೆಗೆ ಕೇಂದ್ರ ಸಚಿವರು ಸಾಥ್ ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಟೌನ್ಶಿಪ್ಗೆ ಭೂಸ್ವಾಧೀನ ಮಾಡದಂತೆ ಪಟ್ಟು ಹಿಡಿದಿದ್ದಾರೆ ರೈತರು. ಬೈರಮಂಗಲದಲ್ಲಿ ಪ್ರತಿಭಟನೆ ಸಭೆಯನ್ನ ಎಚ್ಡಿ ಕುಮಾರಸ್ವಾಮಿ ಅವರು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಹೇಳಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆ ಪ್ರತಿಭಟನೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಸಾಥ್ ಕೊಟ್ಟಿದ್ದಾರೆ. ಅತ್ತ ಮಾಡೇ ಮಾಡ್ತೀನಿ ಅಂತೇಳಿ ಪಣ ತೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅತ್ತ ಟೌನ್ಶಿಪ್ಗೆ ಭೂಸ್ವಾಧೀನ ಮಾಡಬೇಡಿ ಅಂತೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರಮಂಗಲದಲ್ಲಿ ಪ್ರತಿಭಟನೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು. ನನಗೆ ಕೊಡ್ತವರಿಗೆ ಸರ್ಕಾರದಲ್ಲಿ ನಡೀತದೆ. ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಯಲ್ಲಿ ಭೂಮಿರ್ತಕ್ಕಂಥದ್ದು ಸಾವಿರಾರು ದಾಖಲೆಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಈಗಿನ ಈ ಘಟನೆ ನೋಡಿದಾಗ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀವಿ. ಈ ವೇದಿಕೆ ಮುಖಾಂತರ ಅವ್ರಿಗೂ ಈ ಸಂದೇಶ ಕೊಡ್ತಾ ಇದ್ದೀವಿ. ನಿಮ್ಮ ಕಣ್ಣಲ್ಲಿ ನೀರೇನಿದೆ, ಆ ಹೆಣ್ಣು ಮಗಳ ಕಣ್ಣಲ್ಲಿ ಏನಾಗಿದೆ, ನನ್ನ ಕಣ್ಣಾಗಿದೆ, ನನ್ನ ಸ್ವಂತ ತಂಗಿ ಇದ್ದಾನೆ. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನಾವು ನಿಮ್ಮ ಕಣ್ಣಕ್ಕೆ ನೀರು ತರ್ತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ದು ಈ ಪರಿಸ್ಥಿತಿ ನಾವು ಜನಪ್ರತಿನಿಧಿಗಳ ಕೆಲಸ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೆಲ್ಲ ಒಂದು ಭಾಗ. ನಾನು ಬಂದಿದ್ದು ಇಲ್ಲಿಗೆ ಜಿಲ್ಲೆಗೆ ಏನು ಬಿಟ್ಟು ಈ ಮಣ್ಣಿನ ಗುಣ ನನಗೆ ಏನಿತ್ತು ಅಂತ. ನಂತರ 2000 ಇಸ್ವಿಯಲ್ಲಿ ನಾನು 3 ಬಾರಿ ಮೊದಲು ಗೆಲ್ಲಿಸಿದ್ರಿ, ಮತ್ತೆ 2 ಚುನಾವಣೆಯಲ್ಲಿ ಸೋತೆ. ನಾನು ರಾಮನಗರದಲ್ಲಿ ಒಂದು ಹಳ್ಳಿಯಲ್ಲಿ ವಯಸ್ಸಾಗಿರೋ ಅಜ್ಜಿ ಮದುವೆ ಹೋಗಿ ಬರ್ಬೇಕಾಗ್ತದೆ. ಯಾಕಪ್ಪ ಅದೆಲ್ಲ ಹೋದೆ ಸಾತ್ತೂರಿಗೆ, ಇಲ್ಲಿ ಮನೆ ಕಡಪ್ಪ, ಇದು ಇವ್ರು ಬಿಟ್ಟು ಬೇಡ ಬಂದಿರೋವರಿಗೆ ನೀರೇನಾಗ್ತಾ ಇದೆ. ನನಗೆ ದೊಡ್ಡ ಬೆಳೆದಿದ್ದೀನಿ, ಇವತ್ತು ನನ್ನ ಮನಸ್ಸಿನಲ್ಲಿ ಉಳಿದಿದೆ. ನಂತರ ನಾನು ಸೋತ ನಂತರ ರಾಜಕೀಯ ಬಿಡಬೇಕು ಅಂತ ಇದ್ದೆ. ಮೊದಲನೇ ಬಾರಿ ಇವತ್ತು ನಿರ್ಧಾರ ಮಾಡಿದ್ದೀನಿ. ನಾನು ಮಾಡಿದಂಥ ಕೆಲಸಗಳು ಮರೆತರು, ಸೋಲಿಸುವುದು, ರಾಜಕೀಯ ಬಿಡಬೇಕು ಅಂತಿದ್ದೆ. ಆದರೆ ಹಲವಾರು ಜನ ವಯಸ್ಸಾಗಿರೋರು ನನ್ನ ಮನೆ ಹತ್ರ ಬರೋರು 4 ಗಂಟೆ ಆದರೂ ಕಾಯಿಲ್ಲ. ನಾನು ಬೈಕೊಂಡು ಹೋಗ್ಲಿ ಅಂತ ನಾವು ಭೇಟಿ ಬಿಡಕ್ಕೆ ಹೋಗ್ತಿದ್ದೇವೆ. ಆದರೆ ಸಾಯಂಕಾಲ ತಳಗಡೆ ಬಂದರೆ ಏನಕ್ಕೆ ಯಾಕೆ ಕಡೆ ಬಂದಿದ್ದೀವಿ, ಯಾಕೆ ಸಿಗ್ತಿದ್ದೀರಾ, ಆಡ್ಕೊಳ್ತಿದ್ದೀವಿ, ಇಲ್ಲಪ್ಪ ನೀವು ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಆ ಪ್ರೀತಿ ಈ ಜಿಲ್ಲೆ ಜನ ನನಗೆ ತೋರಿಸ್ತೀನಿ. ನಾನು ಬದುಕಿದ್ರೆ ಇವತ್ತು ಅಂತ ಒಂದು ಹಿರೀಕರಿಂದ ಬದುಕಿದ್ದೀನಿ. ನಂತರ ಮದುವೆಗಳಿಗೆ ಬರೋದಲ್ಲ, ಇನ್ನು ಒಂದು ನೆನಪಿಸ್ಕೊಡ್ತೀನಿ. ನಮ್ಮ ಹಿರಿಯರಿದ್ರೆ ಈಗಿನ ಯುವಕರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತಾ ತುಂಬ ಜನಗಳು. ನಾನು ದಿನಕ್ಕೆ 30-40 ಮದುವೆ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಅಲ್ಲಿಂದ ಸಾತ್ನೂರು, ಮಂಡ್ಯ ಜಿಲ್ಲೆಯಲ್ಲೆಲ್ಲ ಪ್ರವಾಸ ಮಾಡಿದೆ. 99 ನಾನು ನಿಮ್ಮನ್ನು ಕೇಳ್ತೀನಿ, ಈ ಸರ್ಕಾರ 4 ವರ್ಷದಿಂದ ಇದೆ ಮಾನಭಾವ ಇದ್ದಲ್ಲ ಮಂತ್ರಿ ಯಶವಂತ ಕೃಷ್ಣ ಕಾಲದಲ್ಲಿ ಈ ರಸ್ತೆಗಳೆಲ್ಲ ಹೇಗಿದ್ದವು? ಇಡೀ ರಾಮನಗರ ಜಿಲ್ಲೆಯಲ್ಲಿ ನಾನು ಹೇಳಿದ್ದೆ, ಒಂದು ರಸ್ತೆಗಳು ನೆಟ್ಟಿಗಿರ್ತೀವಿ, ಬರೀ ಗುಂಡಿ. 2004 ನನ್ನನ್ನು ಆಯ್ಕೆ ಮಾಡ್ಕೊಂಡು